ಜೈ ಶ್ರೀರಾಮ್. ಒಂದು ಟ್ರೈಲರ್ ನೋಡಿದ್ಮೇಲೆ ಸಿನಿಮಾ ನೋಡ್ಬೇಕನ್ಸೋದೇ ಬೇರೆ, ಆದರೆ ಈ ಟ್ರೈಲರ್ ನೋಡಿದ್ಮೇಲೆ ರಾಮಾಯಣದ ಆ ಮಹಾಕಾವ್ಯನ ಬಿಗ್ ಸ್ಕ್ರೀನಲ್ಲಿ ಯಾವಾಗ ಕಣ್ ತುಂಬ್ಕೊಳ್ತೀವೋ ಅನ್ನೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಹೀಗೆ ಶುರುವಾಗ್ಬಿಟ್ಟಿದೆ. ಆ್ಯಕ್ಚುಲಿ ರಾಮಾಯಣ ಮೂವಿ ಅನೌನ್ಸ್ ಆದಾಗ ರಾವಣನ್ ಕ್ಯಾರೆಕ್ಟರ್ ಎಷ್ಟು ಸರ್ ಮಾಡ್ತಿದ್ದಾರೆ ಅಂದಾಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿತ್ತು. ಏನಂದರೆ ಡೌಟೇ ಇಲ್ಲ, ಅವ್ರು ಯಾವುದೇ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಕೂಡ ನ್ಯಾಯ ಒದಗಿಸ್ಕೊಡ್ತಾರೆ. ಅವರ ಎಫರ್ಟ್ 100/100 ಕೊಟ್ಟೇ ಕೊಡ್ತಾರೆ. ಬಟ್ ಹೇಗಿರುತ್ತೆ ಅವ್ರ ಲುಕ್ ಅನ್ನೋದನ್ನ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಬಟ್ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಟ್ರೈಲರ್ ನೋಡಿದ್ಮೇಲಂತೂ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಯಶ್ ಸರ್ ಅವರ ವಾಯ್ಸ್, ಲುಕ್, ಸ್ಕ್ರೀನ್ ಪ್ರೆಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಓ ಮೈ ಗಾಡ್. KGFನಲ್ಲಿ ರಾಕಿ ಬಾಯ್ ಆಗಿ ನೋಡಿದ್ದ ಯಶ್ ಸರ್ಗೂ ಈಗ ರಾಮಾಯಣದಲ್ಲಿ ರಾವಣನ್ ಕ್ಯಾರೆಕ್ಟರ್ನಲ್ಲಿ ನೋಡೋ ಯಶ್ ಸರ್ಗೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ರಾವಣ ಅಂದರೆ ಬರೀ ವಿಲನ್ ಅಷ್ಟೇ ಆಗಿರಲಿಲ್ಲ, ಅವರು ಶಿವದೇವ್ರ ಪರಮ ಭಕ್ತ ಆಗಿದ್ರು ಕೂಡ, ಮಹಾಪಂಡಿತರಾಗಿದ್ರು. ಅವರ ಜ್ಞಾನ ಅಪಾರವಾಗಿತ್ತು. ಅದ್ರ ಜೊತೆಗೆ ಅವರು ತುಂಬ ಶಕ್ತಿಶಾಲಿ ಲಂಕಾಧಿಪತಿ ರಾವಣ ಆಗಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಅವರ ಅಹಂಕಾರ ಮತ್ತು ಅಧರ್ಮದ ಕಡೆ ನಡೆನೇ ಅವರ ಪತನಕ್ಕೆ ಕಾರಣವಾಗಿದ್ದು. ಇಂಥ ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ಯಶ್ ಸರ್ ನಿಭಾಯಿಸ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಇನ್ನು ಈ ಕಥೆಯ ಹೃದಯವೇ ಶ್ರೀರಾಮ. ಜೈ ಶ್ರೀರಾಮ್. ಶ್ರೀರಾಮನಾಗಿ ರಣಬೀರ್ ಕಪೂರ್ ಅವ್ರ ಲುಕ್ನಲ್ಲಿ ಒಂದು ಶಾಂತತೆ, ಗಾಂಭೀರ್ಯತೆ ಕಾಣಿಸುತ್ತೆ. ರಾಮ ಅಂದರೆ ಕೇವಲ ಯುದ್ಧ ಮಾಡೋ ವಾರಿಯರ್ ಅಷ್ಟೇ ಅಲ್ಲ, ಧರ್ಮ, ಕರ್ತವ್ಯ, ತ್ಯಾಗ ಇವೆಲ್ಲವನ್ನು ತನ್ನ ಜೀವನದಲ್ಲಿ ಪಾಲಿಸಿದ ಪಾತ್ರ. ಇನ್ನು ಸೀತೆಯಾಗಿ ಸಾಯಿ ಪಲ್ಲವಿ ಅವರು ಸಿಂಪ್ಲಿಸಿಟಿ ಮತ್ತು ಅವ್ರ ನ್ಯಾಚುರಲ್ ಲುಕ್ಕಿಂದ ಈ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗಿದ್ದಾರೆ. ರಾಮ ಸೀತೆಯಾಗಿ ರಣಬೀರ್ ಮತ್ತು ಸಾಯಿ ಪಲ್ಲವಿ ಅವರ ಕಾಂಬಿನೇಷನ್ ಬಿಗ್ ಸ್ಕ್ರೀನಲ್ಲಿ ಹೇಗೆ ಬಂದಿದೆ ಅನ್ನೋದನ್ನ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಮೌಲ್ಯ, ಧರ್ಮ, ಕರ್ತವ್ಯ ಮತ್ತು ಸಂಬಂಧಗಳ ಬಗ್ಗೆ ಹೇಳುವ ಮಹಾಕಾವ್ಯ. ಯುಗಗಳೇ ಬದಲಾಗ್ಬೋದು, ಆದರೆ ರಾಮಾಯಣ ಹೇಳೋ ಕೆಲವು ಮೌಲ್ಯಗಳು ಇಂದಿಗೂ ರಿಲೆವೆಂಟ್ ಅನಿಸುತ್ತೆ. ಧರ್ಮನ ಸ್ಥಾಪಿಸಲು ಮಹಾವಿಷ್ಣು ತ್ರೇತಾಯುಗದಲ್ಲಿ ಶ್ರೀರಾಮರಾಗಿ ಅವತರಿಸಿದ್ರು, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದ್ರು. ಹಿಂದೂ ಧರ್ಮ ನಂಬಿಕೆಯ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರದಲ್ಲಿ ಅವತರಿಸುತ್ತಾರೆ ಅನ್ನೋದೇ ನಂಬಿಕೆ. ಇನ್ನು ವಿಜುವಲ್ ಬಗ್ಗೆ ಹೇಳಬೇಕಂದ್ರೆ ಟ್ರೈಲರ್ ಸ್ಕೇಲ್ ತುಂಬಾ ಗ್ರ್ಯಾಂಡ್ ಆಗಿದೆ. ಅರಮನೆ ಆಗಿರ್ಬೋದು, ಕಾಡು, ಆ ಫೈಟಿಂಗ್ ಸೀನ್ಸ್ದೆಲ್ಲ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಟ್ರೈಲರ್ಗೆ ದೊಡ್ಡ ಸ್ಟ್ರೆಂತ್ ಆಗಿದೆ. ಪವರ್ಫುಲ್ ಸೀನ್ ಬಂದಾಗ BGM ಬಿಲ್ಡ್ ಆಗೋ ರೀತಿ ಆ ಸೀನ್ಗೆ ಇಂಟೆನ್ಸಿಟಿನ ಹೆಚ್ಚಿಸುತ್ತೆ. ನಿಮಗೆ ರಾಮಾಯಣ ಟ್ರೈಲರ್ ಹೇಗೆ ಅನ್ನಿಸ್ತು? ಎಕ್ಸ್ಪೆಷಲಿ ಯಶ್ ಸರ್ನ ರಾವಣನ್ ಲುಕ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ವಿದ್ಯಾನಿಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್.